ತಹಶೀಲ್ದಾರ್ಗಳು, ಮಹಾನಗರ ಪೌರ ಆಯುಕ್ತರು ಎಲ್ಲರೂ ಕೈ ಜೋಡಿಸಿ ಉದ್ಘಾಟನೆ ನಡೆಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕರಪತ್ರ ಬಿಡುಗಡೆ ಮಾಡಿದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳು. ಹಾಗೆ ಮಾಡ್ತೀನಿ. ಈ ರೈಟ್ ಟು ವೋಟ್ ಏನಿದೆ ಮತ್ತೊಂದು ಅಧಿಕಾರ, ಅದು ಒಂದು ಸಾಂವಿಧಾನಿಕ ಅಧಿಕಾರ, ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಆ್ಯಂಡ್ ಇದು ನಮಗೆ ಇನ್ಫ್ಯಾಕ್ಟ್ ನೀವೆಲ್ಲರೂ ಬುಕ್ಸ್ ಮತ್ತು ಪಾಲಿಟಿನಲ್ಲಿ ಓದ್ತೀರಾ. ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ ಆಲ್ ಇಂಡಿಯನ್ ಸಿಟಿಸನ್ಸ್ ಗಾಟ್ ದಿಸ್ ರೈಟ್. ಆ್ಯಂಡ್ ಆ ರೈಟ್ಗೆ ಏನು ಫಲಿತಾಂಶ ತರಬೇಕಾಗಿದ್ರೆ ಈ SIR. ಸೊ ಸ್ಪೆಷಲ್ ಇಂಟೆನ್ಸಿವ್ ರೂಲ್ ಏನು ನಡೀತಾ ಇದೆ ಅದರಲ್ಲಿ ನೋ ಎಲಿಜಿಬಲ್ ವೋಟರ್ ಶುಡ್ ಬಿ ಲೆಫ್ಟ್. ಪ್ರಾಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನಾವು ಎಲ್ಲರೂ ಕೈ ಜೋಡಿಸಿ ವಿ ಶುಡ್ ಇನ್ಶ್ಯೂರ್ ದ್ಯಾಟ್ ವಾಟ್ ಎವರ್ ಕರೆಕ್ಟ್ನೆಸ್, ಲೈಕ್ ಅನರ್ಹ ಯಾರು ಇರಬಾರ್ದು, ಅರ್ಹ ಯಾರು ಬಿಡಬಾರ್ದು ಅಂತ ನಾವು ಮಾಡೋಣ. ಆ್ಯಂಡ್ ಐ ಕಾಂಗ್ರ್ಯಾಚುಲೇಟ್ ಜಿಲ್ಲಾ ಪಂಚಾಯತ್ ಆ್ಯಂಡ್ ಜಿಲ್ಲಾ ಆಡಳಿತ ಫಾರ್ ಆರ್ಗನೈಸಿಂಗ್ ದಿಸ್. ಥ್ಯಾಂಕ್ ಯು ಎವ್ರಿ ಒನ್. ನಮ್ಮ ಕಾರ್ಯಕ್ರಮದ ಉದ್ದೇಶ ಇಡೀ ಇವತ್ತು ಏನು ವಿಶೇಷ ಮತದಾರರಲ್ಲಿ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಜೊತೆ ನಾವು ಕೈ ಜೋಡಿಸೋಣ. ಇಡೀ 35 ತಾರೀಕಿಂದ ಮುಂದೆ 22ರವರೆಗೂ ಇಂಥ ಒಂದು ಅಭಿಯಾನ ನಡೆಯುತ್ತೆ. ತಮ್ಮ ಅಕ್ಕಪಕ್ಕದ ಮನೆಯವರಿಗೆ ಕೂಡ ತಿಳಿಸಿ ತಮ್ಮ ಮತಗಟ್ಟೆಗೆ ಹೋಗಿ ನಮ್ಮ ಏನು ನಮ್ಮ BLA ಬರ್ತಾರೆ ಅವರಿಗೆ ಎರಡೇ ಸೆಟ್ ಫಾರಮನ್ನು ಸಲ್ಲಿಸಿ ಇನ್ನೊಂದು ಸೆಟ್ ತಿಲಕವನ್ನು ಇಟ್ಕೊಂಡು ತಮ್ಮ ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸ್ತೀನಿ ನಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಹೇಳ್ತಾರೆ. ಎಲ್ಲರೂ ಎಚ್ಚರಿಸಿಕೊಳ್ಳಬೇಕನ್ನು ವಿನಂತಿ ಮಾಡಿಕೊಳ್ತಿದ್ದಾರೆ. ಅಂದ್ರೆ ಜನವರಿ 25, 1950 ಭಾರತದಲ್ಲಿ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದ ದಿವಸ. ಆ ಕಾರಣಕ್ಕೆ ನಾವು 1950 ಚುನಾವಣೆಗೆ ಸಂಬಂಧಪಟ್ಟಂತ ಸಹಾಯವಾಣಿಯಾಗಿ ಸ್ವೀಕರಿಸಿದೀವಿ. ನಿಮ್ಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಅನುಮಾನಗಳಿದ್ರು ಕೂಡ 1950ಕ್ಕೆ ಕಾಲ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈಗಾಗಲೇ ಭಾರತದಲ್ಲಿ 18 ಲೋಕಸಭಾ ಚುನಾವಣೆಗಳನ್ನ, ಸಾವಿರಾರು ವಿಧಾನಸಭಾ ಚುನಾವಣೆಗಳನ್ನ, ಲಕ್ಷಾಂತರ ಸ್ಥಳೀಯ ಸಂಸ್ಥಾ ಯಶಸ್ವಿಯಾಗಿರ್ತಕ್ಕಂಥ ಮತ್ತೆ ಹೆಸರನ್ನ ಪಡೆದಿರ್ತಕ್ಕಂಥ ಚುನಾವಣಾ ಆಯೋಗ ಅಂತೇಳಿ ಹೆಸರು ಪಡ್ಕೊಂಡಿದೆ ಅಂತಕ್ಕಂಥದ್ದು ಈಗಾಗಲೇ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದೆ. ಸೊ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನ ಚಾಲನೆ ಕೊಡಬೇಕು ಅಂತಕ್ಕಂಥ ಉದ್ದೇಶಗಳಿಂದ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ಸ್ತ್ರೀ ಶಕ್ತಿ ಸಹಾಯ ಸಂಘಗಳ ಮಹಿಳಾ ಸದಸ್ಯರು ಕೂಡ ಇದ್ದಾರೆ. ಸೊ ನಿಮ್ಮ ಜವಾಬ್ದಾರಿ ಇಲ್ಲಿ ಪರಿಷ್ಕರಣೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದ್ರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಶುಕ್ಲಾ ಸರ್ ಅವರಿಗೆ ಈ ಒಂದು ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ಹಾಸನ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸೌರಭ್ ಕುಮಾರ್ ಸರ್, ಅರಣ್ಯ ಇಲಾಖೆ ಹಾಸನ ಅಂತ ಸೌರಭ್ ಕುಮಾರ್ ಸರ್, ಅರಣ್ಯ ಇಲಾಖೆ ಹಾಸನ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೂ ಕೂಡ ಹಾಸನ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೇನೆ ಹಾಸನ ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಗಂಗಣ್ಣನವರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಹಾಗೆಯೇ ಹಾಸನ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಹಾಸನ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಹಾಸನ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಾವು ಬೆಳಗ್ಗೆ 9 ಗಂಟೆಗೆ ಬಂದಾಗ ವಿದ್ಯಾರ್ಥಿಗಳ ಕೊರತೆ ಇತ್ತು ಬಯಸ್ತೇನೆ.
ಹಾಗೇನೆ ಹಾಸನ ಜಿಲ್ಲೆಯ ವಿವಿಧ ಸ್ವಸಹಾಯ ಸಂಘ ಕಾರ್ಯ ಪ್ರಾರಂಭವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಒಂದು ಅರಿವನ್ನು ಮೂಡಿಸುವ ಒಂದು ಜಾಥಾ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ DS ರವರೇ, ಮಹಾನಗರ ಪಾಲಿಕೆ ಆಯುಕ್ತರೇ, ತಹಶೀಲ್ದಾರ್ ಅವರೇ, RTO ರವರೇ, DFO ಸರ್ ಅವರೇ, ಅದೇ ರೀತಿ ಮಾಧ್ಯಮ ಮಿತ್ರದವರ ಮುಖ್ಯ ಉದ್ದೇಶ ಇಷ್ಟೇ. ಏನು ಭಾರತ ಚುನಾವಣಾ ಆಯೋಗ 2002ರ ನಂತರ ಏನು ಮತದಾರರ ಪಟ್ಟಿಯ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಈ ವರ್ಷ ಹಮ್ಮಿಕೊಂಡಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಮತದಾರರ ಪಟ್ಟಿಯಲ್ಲಿ ಅನರ್ಹ ಮತದಾರರನ್ನ ಕೈ ಬಿಡಬೇಕು ಮತ್ತು ಅರ್ಹ ಮತದಾರರನ್ನ ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು. ಈ ಉದ್ದೇಶದಿಂದ ನಾಳೆ 30/6/2026ರಿಂದ 29/7/2026ರವರೆಗೆ ಅಂದರೆ ಒಂದು ತಿಂಗಳ ಅವಧಿಯಲ್ಲಿ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಟ್ಟು 1968 ಜನ ಏನು BLO ರವರಿದ್ದಾರೆ, ಅವರು ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗಿ ಗಣತಿ ನಮೂನೆ ಎನ್ಯುಮರೇಷನ್ ಫಾರ್ಮ್ ಅನ್ನ 2 ಪ್ರತಿಗಳಲ್ಲಿ, ಒಬ್ಬ ಮತದಾರರಿಗೆ 2 ಪ್ರತಿಗಳಲ್ಲಿ ಕೊಡ್ತಾರೆ. ಮತದಾರರು ಕಡ್ಡಾಯವಾಗಿ ಅದನ್ನ ಭರ್ತಿ ಮಾಡಬೇಕು. ಭರ್ತಿ ಮಾಡಿ ಅದರಲ್ಲಿ ಸೈನ್ ಮಾಡಬೇಕು, ಅಥವಾ ಸೈನ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ತಮ್ಮ ಇಂಪ್ರೆಷನ್ ಅನ್ನ ಕೊಡಬೇಕು. ಒಂದು ಪ್ರತಿಯನ್ನ ಮತದಾರರು ಇಟ್ಕೋಬೇಕು, ಅದು ಸ್ವೀಕೃತಿ ಅಕ್ನಾಲೇಜ್ಮೆಂಟ್ ಅಂತ. ಒಂದು ಪ್ರತಿಯನ್ನ ನಮ್ಮ BLO ರವರ ಕೈಗೆ ಕೊಡಬೇಕು. ಯಾವ ಮತದಾರರು ಎನ್ಯುಮರೇಷನ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ ಸೈನ್ ಮಾಡಿ ನಮ್ಮ BLO ರವರಿಗೆ ಕೊಡ್ತಾರೋ, ಅದು ಸರಿಯಾಗಿದೆ ಅಂತ ನಮ್ಮ BLO ರವರು ಖಾತ್ರಿ ಪಡಿಸ್ಕೋತಾರೋ ಅಂತವರ ಹೆಸರುಗಳು ಮಾತ್ರ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗತ್ತೆ. ಯಾರು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡುವುದಿಲ್ಲ ಮತ್ತು ಯಾರ ಮನೆಗಳು ಲಾಕ್ ಇದೆ, ನಮ್ಮವರು 3 ಸತಿ ಭೇಟಿ ಕೊಡ್ತಾರೆ, 3 ಸತಿ ಭೇಟಿ ಕೊಟ್ಟಾಗ್ಲೂ ಕೂಡ ಯಾವ ಮತದಾರರು ಮನೆಯಲ್ಲಿ ಇರಲ್ಲ, ಅಂತ ಮತದಾರರು ಏನಪ್ಪಾ ಅಂದ್ರೆ ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಲ್ಲ. ಯಾವ ಮತದಾರರದು ಕರಡು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುವುದಿಲ್ವೋ ಅವರು ತದನಂತರ 1 ತಿಂಗಳ ಅವಧಿಗೆ ಒಂದು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂದ್ರೆ ಆಕ್ಷೇಪಣೆ ಸಲ್ಲಿಸಲು ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರುತ್ತೆ. ಆ ಸಮಯದಲ್ಲಿ ಒಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಆ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ERO ಅವರ ಹತ್ರ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದಲ್ಲಿ ERO ಅವರು ಅವ್ರನ್ನ ಸೇರ್ಪಡೆ ಮಾಡಬಹುದು ಅಂತ ಹೇಳಿ ಒಂದು ತೀರ್ಮಾನನ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಹಾಸನ ಜಿಲ್ಲೆಯ ಎಲ್ಲಾ ನಾಗರಿಕರು ಕಡ್ಡಾಯವಾಗಿ ನಮ್ಮ ಏನು ಬೂತ್ ಲೆವೆಲ್ ಆಫೀಸರ್ಸ್ ಇದ್ದಾರೆ ಅವರಿಗೆ ಸಹಕಾರವನ್ನು ಕೊಡಬೇಕು. ಏನು ಭಾರತ ಚುನಾವಣಾ ಆಯೋಗ ಈ ಒಂದು ಸಮಗ್ರ ಪರಿಷ್ಕರಣೆ ಕಾರ್ಯವನ್ನ ಹಮ್ಮಿಕೊಂಡಿದೆ, ಇದನ್ನ ನಾವೆಲ್ಲರೂ ಸೇರಿ ಇದನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹಾರೈಸುತ್ತಾ ಇವತ್ತಿನ ಈ ಒಂದು ಸಭೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. 18 ರಾಜ್ಯಗಳಲ್ಲಿ ನಾಳೆ ಅಂದ್ರೆ 30ನೇ ತಾರೀಕಿಂದನೇ SIR ಹೌಸ್ ಟು ಹೌಸ್ ಮ್ಯಾಪಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 1 ತಿಂಗಳದು ಇದು ಅಭ್ಯಾಸ, 1 ತಿಂಗಳದು ಇದು ಕಾರ್ಯಕ್ರಮ. ನಿಮ್ಮ ಮನೆಯಲ್ಲಿ ನಮ್ಮ BLO ಗುರುಗಡೆ ಹೋಗ್ತಾರೆ, ನಿಮಗೆ ಧ್ರುವ ಪ್ರತಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಅದು ನಿಮ್ಗೆಲ್ಲರಿಗೆ ತುಂಬಿರಬೇಕು. ಏನಾದ್ರು ಸಹಾಯ ಬೇಕಾಗಿದ್ರೆ ನಮ್ಮದು ವಾಲಂಟಿಯರ್ಸ್ ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ನಾವು ವಾಲಂಟಿಯರ್ಸ್ ಆಯ್ಕೆ ಮಾಡಿದ್ದೀವಿ. ಅವರು ನಿಮಗೆ ಯೋಜನೆ ಮಾಡ್ತಾರೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ನಮ್ದು ಟೋಲ್ ಫ್ರೀ ನಂಬರ್ ಇದೆ, ಹೆಲ್ಪ್ ಲೈನ್ 1950, ಮತ್ತು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಇದೆ. ಮತ್ತು ಬಹಳ ಪ್ರಮುಖವಾಗಿ ನಾನು ನಿಮ್ಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನಮ್ದು ECI ನೆಟ್ ನಮ್ದು ಆ್ಯಪ್ ಇದೆ. ಪ್ಲೇಸ್ಟೋರ್ ಆಗಲಿ, ಗೂಗಲ್ ಪ್ಲೇ ಆಗಲಿ, ಆಪಲ್ ಸ್ಟೋರ್ ಆಗಲಿ, ಎಲ್ಲ ಆನ್ಲೈನ್ ಮಾಧ್ಯಮದಲ್ಲಿ ನಮಗೆ ಸಿಗುತ್ತೆ. ದಯಮಾಡಿ ಎಲ್ಲ ಛಾತ್ರ ಮಕ್ಕಳಿಗೆ ಮತ್ತು ನಮ್ಮ ನಾಗರಿಕರಿಗೆ, ಪಾಲಕರಿಗೆ ಎಲ್ಲರಿಗೂ ಅದು ಡೌನ್ಲೋಡ್ ಮಾಡಲಿಕ್ಕೆ ನಾನು ವಿನಂತಿಸುತ್ತಾ, ಏನೇನು ನಿಮಗೆ ಮಾಹಿತಿ ಬೇಕು ಇದೆ ಎಲ್ಲ ಮಾಹಿತಿ ನಿಮ್ಮ ACI ಆ್ಯಪ್ ಆಗಲಿ ಅಥವಾ ನಿಮ್ಮದು ವೆಬ್ಸೈಟ್ ಆಗಲಿ, ಟೋಲ್ ಫ್ರೀ ನಂಬರ್ ಆಗಲಿ ಅಲ್ಲಿ ನಮಗೆ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರದಲ್ಲಿ ನಾನು ಹೇಳಿದ್ದೆ ನಮ್ಮ ಸ್ಟೂಡೆಂಟ್ಸ್. ಯಾಕೆ ಇದು ಜಾತಿ ಮೂಲಕ ನಾವು SIR ಸಂಬಂಧಪಟ್ಟ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಒಂದು ಪೂರ್ಣ ಆಸೆ ಇದೆ, ಇಲ್ಲಿ ಏನು ಅವೇರ್ನೆಸ್ ಪ್ರೋಗ್ರಾಮ್ ಇದೆ ಇದರ ಫಲಸ್ವರೂಪ ನಮ್ಮ ಶಾಲಾ ಮಕ್ಕಳು ಇದು ಮಾಹಿತಿ ತಗೊಂಡು ತನ್ನ ಮನೆಗೆ ಹೋಗ್ತಾರೆ, ತನ್ನ ಪಾಲಕರಿಗೆ ಇದರ ಬಗ್ಗೆ ಸೂಚನೆ ಕೊಡ್ತಾರೆ, ಅವ್ರಿಗೆ ಪ್ರಾಪರ್ ಪ್ರಾಸೆಸ್ ಬಗ್ಗೆ ಗೈಡೆನ್ಸ್ ಕೂಡ ಕೊಡ್ತಾರೆ.
ಇದೇ ಉದ್ದೇಶದಿಂದಾನೇ ನಾವು ಎಲ್ಲರಿಗೂ ಸೇರಿ ಒಂದು ಜಾಗೃತಿ ಜಾಥಾ ಮಾಡಿದೆ ಮತ್ತು ಇದು ಒಂದು ತಿಂಗಳದ್ದು ಏನು ಕಾರ್ಯಾವಧಿ ಇದೆ ಹೌಸ್ ಟು ಹೌಸ್ ಅಡ್ಮಿನಿಸ್ಟ್ರೇಷನ್ ಕಾರ್ಯಾವಧಿಯಲ್ಲಿ ನಾವು ಜಿಲ್ಲಾ ಸ್ವೀಪ್ ಕಮಿಟಿ ಪರವಾಗಿ ಸುಮಾರು ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ನಾಗರಿಕರಿಗೆ ಸೂಕ್ತ ಮಾಹಿತಿ ಬರಬೇಕು, ನಾಗರಿಕರಿಗೆ ಒಂದು ಆಪ್ಷನ್ ಆಫ್ ಪ್ರಾಪರ್ ಚಾಯ್ಸ್ ಅಂತ ಬರಬೇಕು ಮತ್ತು ಯಾವುದೇ ರೀತಿಯದು ದುಷ್ಪ್ರಚಾರ, ಮಿಸ್ಇನ್ಫಾರ್ಮೇಶನ್, ಮಿಸ್ ಕ್ಯಾಂಪೇನ್ ಆಗಬಾರ್ದು. ನೋ ಎಲಿಜಿಬಲ್ ವೋಟರ್ ಇಸ್ ಟು ಬಿ ಲೆಫ್ಟ್ ಬಿಹೈಂಡ್, ನೋ ಇನ್ಎಲಿಜಿಬಲ್ ವೋಟರ್ ಇಸ್ ಟು ಬಿ ಇನ್ಕ್ಲೂಡೆಡ್. ಇದೇ ಉದ್ದೇಶದಿಂದಾನೇ ಇವತ್ತಿನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಯಾರ್ಯಾರು ಸೇರಿದ್ದೀರಿ, ನಮ್ಮ DCF ಸಾಹೇಬರು, ನಮ್ಮ DS ಸಾಹೇಬರು, PD ಮೇಡಮು, ADC ಸಾಹೇಬರು, ತಹಸೀಲ್ದಾರ್ ಮೇಡಮ್, ಎಲ್ಲ ವೃಂದ ಅಧಿಕಾರಿ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಸ್ಟೂಡೆಂಟ್ಸ್, ನಮ್ಮ ಬಂಧು ಬಾಂಧವರಿಗೆ ಎಲ್ಲರಿಗೆ ಜಾತ್ರೆಗೆ ಸುಸ್ವಾಗತ. ಈಗ ನಾವು ಜಾತ್ರೆಯಿಂದ ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ NR ಸರ್ಕಲ್ ಮುಖಾಂತರ ಹೋಗಿ ಹೇಮಾವತಿ ಸ್ಟ್ಯಾಚ್ಯೂ ಅಲ್ಲಿ ನಾವು ಅಲ್ಲಿ ನಿಲ್ಲಿಸಿಕೊಂಡು ನಾವು ಪ್ಲೇಜ್ ಶಪಥ ನಾವು ಎಲ್ಲರೂ ಶಪಥ ತಗೊಳ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ 1 ಮಂತ್ ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನಾವು ಬೇರೆ ಬೇರೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ದಯಮಾಡಿ ಎಲ್ಲ ನಾಗರಿಕರು ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಕೂಡ ಎಸ್ ನಮ್ಮ ಕೃಷ್ಣಮೂರ್ತಿ ಅವರು ಕೂಡ ಇದ್ದಾರೆ ಇಲ್ಲಿ. ಸೊ ಮಹಾನಗರ ಪಾಲಿಕೆಯಲ್ಲಿ, ನಗರ ಪಾಲಿಕೆಯಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ 100%ಗಿಂತ ಹೆಚ್ಚಿಗೆ ಕವರೇಜ್ ಮಾಡೋದು ನಮ್ಮದು ಪ್ರಯತ್ನ, ನಮ್ಮದು ಆಸೆ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿಕೊಂಡು ನಾವು ನಮ್ಮ ಸ್ವೀಪ್ ಆಕ್ಟಿವಿಟೀಸ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಾವು ಎಲ್ಲರೂ ಇಲ್ಲಿ ಬಂದಿದ್ದೀರಿ, ತಮ್ಮ ಎಲ್ಲರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು.